2026-27ನೇ ಸಾಲಿನ ಆದರ್ಶ ವಿದ್ಯಾಲಯದ 6ನೇ ತರಗತಿಯ ಪ್ರವೇಶ ಪರೀಕ್ಷೆಯ ಫಲಿತಾಂಶ ಅಧಿಕೃತವಾಗಿ ಪ್ರಕಟವಾಗಿದೆ. ಈ ವಿಡಿಯೋದಲ್ಲಿ ನಾವು ಕೇವಲ ನಿಮ್ಮ ಅಂಕಗಳನ್ನ ಮೊಬೈಲ್ ನಲ್ಲಿ ಚೆಕ್ ಮಾಡುವುದು ಹೇಗೆ ಎಂದು ತಿಳಿಸಿಕೊಡ್ತೀನಿ. ಅಷ್ಟೇ ಅಲ್ಲದೆ ಒಂದು ವೇಳೆ ನಿಮ್ಮ ಅಂಕಗಳ ಬಗ್ಗೆ ಆಸ್ಲೇಪಣೆ ಇದ್ದರೆ ಅದನ್ನು ಸಲ್ಲಿಸುವ ಅಧಿಕೃತವಾದ ವಿಧಾನ ಮತ್ತು ಮುಂದಿನ ಮೊದಲ ಸುತ್ತಿನ ಸೀಟು ಹಂಚಿಕೆ ಯಾವಾಗ ಎಂಬುದರ ಸಂಪೂರ್ಣ ಮಾಹಿತಿಯನ್ನ ನೀಡುತ್ತಿದ್ದೇನೆ. ವಿಡಿಯೋನ ಕೊನೆಯವರೆಗೆ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನು ಚಾನಲ್ಗೆ ಯಾರಾದರೂ ಹೊಸಬರಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಗೇನಾದ್ರೂ ಸಮಸ್ಯೆಗಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ, ನಾನು ಆ ಸಮಸ್ಯೆಗಳಿಗೆ ಸೊಲ್ಯೂಷನ್ ಅನ್ನ ನೀಡ್ತೇನೆ. ಮೊದಲಿಗೆ ನಿಮ್ಮ ಮೊಬೈಲ್ ನಲ್ಲಿ ಗೂಗಲ್ ಕ್ರೋಮ್ ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರ ವಿದ್ಯಾವಾಣಿ ಅಂತ ಸರ್ಚ್ ಮಾಡಿ. ವಿದ್ಯಾವಾಣಿ ಅಂತ ಸರ್ಚ್ ಮಾಡಿದ ನಂತರ ಇಲ್ಲಿ ನಿಮ್ಗೆ ಕಾಣ್ತಾ ಇರುತ್ತೆ ವಿದ್ಯಾವಾಣಿ ಕರ್ನಾಟಕ.gov.in. ಇದೇನಾದ್ರೂ ಕಾಣ್ಲಿಲ್ಲ ಅಂದ್ರೆ ಅಲ್ಲಿ 3 ಡಾಟ್ ಇರುತ್ತೆ ನೋಡಿ, ಮೇಲ್ಗಡೆ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಡೆಸ್ಕ್ಟಾಪ್ ಸೈಟ್ ಅಂತ ಹೊಡ್ರಿ. ಅವಾಗ ಫಸ್ಟ್ ವೆಬ್ಸೈಟ್ ಓಪನ್ ಆಗುತ್ತೆ. ವಿದ್ಯಾವಾಣಿ.ಕರ್ನಾಟಕ.gov.in ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನೀವು ಕೆಳಗಡೆ ಬಂದ್ರೆ ಸ್ಕ್ರೋಲ್ ಮಾಡಿದ್ರೆ ಆದರ್ಶ ವಿದ್ಯಾಲಯ ಅಂತ ಕಾಣುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕರೆಕ್ಟ್ ಆಗಿ ನೋಡ್ಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಅದ ನಂತರ ಅಲ್ಲಿ ನಿಮ್ಗೆ 2026-27ನೇ ಸಾಲಿನ 6ನೇ ತರಗತಿಯ ಪ್ರವೇಶಕ್ಕೆ ಅಂತ ಇರುತ್ತೆ, ಪ್ರವೇಶ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಪಡೆದ ಅಂಕಗಳ ಪರಿಶೀಲನೆ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ನಲ್ಲಿ ಈಗ ರಿಸಲ್ಟ್ ಪೇಜ್ ಓಪನ್ ಆಗುತ್ತೆ. ರಿಸಲ್ಟ್ ಪೇಜ್ ಓಪನ್ ಆದ ತಕ್ಷಣ ಇಲ್ಲಿ ನೀವು ಲಾಗಿನ್ ಆಗಲು 2 ಮಾಹಿತಿಯನ್ನ ಒದಗಿಸಬೇಕಾಗುತ್ತೆ. ಮೊದಲನೆಯದು ನಿಮ್ಮ ನೋಂದಣಿ ಸಂಖ್ಯೆಯನ್ನು ಹಾಕಬೇಕು. ಒಂದ್ ವೇಳೆ ನಮ್ಗೆ ನೋಂದಣಿ ಸಂಖ್ಯೆ ಅಂದ್ರೆ ರಿಜಿಸ್ಟರ್ ನಂಬರ್ ಗೊತ್ತಿಲ್ಲಪ್ಪ ಅಂದ್ರೆ ವಿದ್ಯಾರ್ಥಿಯ SATS ನಂಬರ್ ನ ಹಾಕ್ಬೇಕು. SATS ನಂಬರ್ ಎಲ್ಲಿ ಸಿಗುತ್ತೆ ಅಂದ್ರೆ ನಿಮ್ಮ ಆದರ್ಶ ವಿದ್ಯಾಲಯದ ಹಾಲ್ ಟಿಕೆಟ್ ನಲ್ಲೇ ಇರುತ್ತೆ ಮತ್ತು ಅಪ್ಲಿಕೇಶನ್ ಫಾರ್ಮ್ ನಲ್ಲಿ ಕೂಡ ಇರುತ್ತೆ. ಅವೆರಡು ಕಡೆ ಏನಾದ್ರೂ ಸಿಕ್ಕಿಲ್ಲಪ್ಪ ಅಂದ್ರೆ ನಿಮ್ಮ ಮಗುವಿನ ಶಾಲೆಯ ID ಕಾರ್ಡ್ ಇರುತ್ತಲ್ಲ ಅದರಲ್ಲಿ ಕೂಡ ಇರುತ್ತೆ. ಒಂದು ವೇಳೆ ಎಲ್ಲಿ ಸಿಗ್ಲಿಲ್ಲಪ್ಪ ಅಂದ್ರೆ ಶಾಲೆಯ ಮುಖ್ಯೋಪಾಧ್ಯಾಯರನ್ನ ಸಂಪರ್ಕಿಸಿ ಈ ನಂಬರ್ ನ ಅಲ್ಲಿಂದ ಪಡೆಯಬಹುದಾಗಿರುತ್ತೆ. ಅದಾದ ಬಳಿಕ ಇಲ್ಲಿ ಎಂಟ್ರಿ ಮಾಡಿ ನೀವು ನೆಕ್ಸ್ಟ್ ಏನ್ ಹಾಕ್ಬೇಕು, ಸೆಕ್ಯೂರಿಟಿ ಕೋಡ್ ಅಂತ ಕೊಟ್ಟಿರ್ತಾರೆ. ಆ ಸೆಕ್ಯೂರಿಟಿ ಕೋಡ್ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ತರ ಒಂದು ರಿಸಲ್ಟ್ ಸ್ಕ್ರೀನ್ ಓಪನ್ ಆಗುತ್ತೆ. ಈ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇರಬಹುದು ಎಲ್ಲ ಡೀಟೇಲ್ಸ್ ಪ್ರಕಾರ ನಾವು ಪಡೆದ ಅಂಕಗಳನ್ನು ಕೂಡ ಅದರಲ್ಲೇ ತೋರಿಸಿರ್ತಾರೆ. ಗೊತ್ತಾಯ್ತಾ? ಈಗ ಇಷ್ಟೆಲ್ಲ ಚೆಕ್ ಮಾಡ್ಕೊಂಡ ನಂತರ ನಾವೆಲ್ಲ ರಿಸಲ್ಟ್ ನ ನೋಡಿದ್ವಿ. ರಿಸಲ್ಟ್ ನೋಡಿದ ನಂತರ ಈಗ ಆಸ್ಲೇಪಣೆಯನ್ನ ಹೇಗೆ ಸಲ್ಲಿಸಬೇಕು ಅನ್ನೋದಾದ್ರೆ ಇನ್ನು ಅತ್ಯಂತ ಪ್ರಮುಖವಾದ ವಿಚಾರ ಅದೇ ಹೇಳ್ತಾ ಇರೋದು. ನಿಮ್ಗೆ ಬಂದಿರೋ ಅಂಕಗಳ ಬಗ್ಗೆ ತೃಪ್ತಿ ಇಲ್ಲದಿದ್ದರೆ ಇಲಾಖೆಯ ಆಸ್ಲೇಪಣೆ ಸಲ್ಲಿಸಲು ಅವಕಾಶನ ನೀಡಿದೆ. ಇದಕ್ಕಾಗಿ ನೀವು ಏಪ್ರಿಲ್ 27, 2026 ಸಂಜೆ 4ರ ಒಳಗೆ ಆಸ್ಲೇಪಣೆ ಅರ್ಜಿಯನ್ನ ಕಳಿಸಬೇಕಾಗತ್ತೆ. ಇದು ನೀವು ಇಮೇಲ್ ಮಾಡಬೇಕಾದ ವಿಳಾಸ ಏನಪ್ಪಾ ಅಂದ್ರೆ 22d74@gmail.com ಅಂತ ಇದೆ. ಆ ಇಮೇಲ್ಗೆ ನೀವು ಕಡ್ಡಾಯವಾಗಿ ಈ ಕೆಳಗಿನ ಮಾಹಿತಿಯನ್ನ ಹಾಕಿ ಕಳಿಸಬೇಕಾಗತ್ತೆ. ಅದರಲ್ಲಿ ವಿದ್ಯಾರ್ಥಿಯ ನೋಂದಣಿ ಸಂಖ್ಯೆ ಹಾಕಬೇಕು. ಹಾಗೆ ವೆಬ್ಸೈಟ್ ನಲ್ಲಿ ತೋರಿಸಿದ ನಿಮ್ಮ ಅಂಕಗಳನ್ನ ಹಾಕಬೇಕು. ನೀವು ನಿರೀಕ್ಷಿಸುತ್ತಿರುವ ಅಂಕಗಳು ಎಷ್ಟು ಅನ್ನೋದನ್ನ ಹಾಕಬೇಕಾಗತ್ತೆ. ನಂತರ ಆಸ್ಲೇಪಣೆ ಸಲ್ಲಿಸಲು ನಿಖರವಾದ ಹಾಗೂ ಸಮರ್ಪಕವಾದ ಕಾರಣನ ಹಾಕಬೇಕಾಗತ್ತೆ. ಗಮನಿಸಿ, ಏಪ್ರಿಲ್ 27 ಗಡುವಿನ ನಂತರ ಬರುವ ಯಾವುದೇ ಆಸ್ಲೇಪಣೆಯನ್ನ ಪರಿಗಣಿಸುವುದಿಲ್ಲ ಅಂತ ಅವರು ಮುಂಚೆನೆ ಹೇಳಿದ್ದಾರೆ. ಆದ ಕಾರಣ 27ರ ಒಳಗೆ ನೀವು ಆಸ್ಲೇಪಣೆಯನ್ನ ಕೋರಬಹುದಾಗಿರುತ್ತೆ. ಹಾಗೆ ಇನ್ನು ಮೊದಲ ಸುತ್ತಿನ ಸೀಟು ಹಂಚಿಕೆ ಯಾವಾಗ ಅಂತ ನೋಡೋದಾದ್ರೆ ಇಲಾಖೆಯು ಮೊದಲು ಏಪ್ರಿಲ್ 25ಕ್ಕೆ ಸೀಟು ಹಂಚಿಕೆ ಎಂದು ಪ್ರಕಟಿಸಿತ್ತು. ಆದರೆ ಆಸ್ಲೇಪಣೆ ಸಲ್ಲಿಸಲು ಏಪ್ರಿಲ್ 27 ವರೆಗೆ ಅವಕಾಶ ನೀಡಿರುವುದರಿಂದ ಕೌನ್ಸಿಲಿಂಗ್ ದಿನಾಂಕಗಳು ಮುಂದೂಡಿಕೆಯಾಗುವೆ. ನಿರ್ದಿಷ್ಟ ದಿನಾಂಕ ಶೀಘ್ರದಲ್ಲೇ ಪ್ರಕಟವಾಗುತ್ತೆ. ಹಾಗೆ ಕೌನ್ಸಿಲಿಂಗ್ ನ ಹೊಸ ದಿನಾಂಕ ಮತ್ತು ಮುಂದಿನ ಪ್ರಕ್ರಿಯೆ ಪ್ರತಿಯೊಂದು ಅಪ್ಡೇಟ್ ಅನ್ನ ನೀವು ನಮ್ಮ ಚಾನಲ್ ಮತ್ತು ವಾಟ್ಸ್ಆಪ್ ಗ್ರೂಪ್ ನಲ್ಲಿ ನೀಡುತ್ತೇವೆ. ಹಾಗಾಗಿ ಸ್ಕ್ರೀನ್ ಮೇಲೆ ಕಾಣುವ QR ಕೋಡ್ ನ ಸ್ಕ್ಯಾನ್ ಮಾಡ್ಕೋಬಹುದು ಅಥವಾ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ವಾಟ್ಸ್ಆಪ್ ಗ್ರೂಪ್ ಗೆ ಸೇರ್ಕೊಳ್ಬಹುದು. ನಿಮ್ಮ ವಿದ್ಯಾರ್ಥಿಗೆ ಎಷ್ಟು ಅಂಕ ಬಂದಿದೆ ಮತ್ತು ನೀವು ಯಾವ ಜಿಲ್ಲೆಯವರು ಎಂಬುದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ನಿಮಗೆ ಏನಾದ್ರೂ ಉಪಯುಕ್ತವೆನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.